40 ಲಕ್ಷಕ್ಕಾಗಿ ಹಠ ಹಿಡಿದಿದ್ದಾರೆ ನಟ ದರ್ಶನ್ ಅವರು. ಬೇಕೇ ಬೇಕು, ಆ 40 ಲಕ್ಷ ನನಗೆ ಬೇಕೇ ಬೇಕಂತಿದ್ದಾರೆ. ಆ ದುಡ್ಡು ನಂದು ವಾಪಸ್ ಕೊಡಿಸಿ ಪ್ಲೀಸ್ ಅಂತಿದ್ದಾರೆ. ಆ 40 ಲಕ್ಷಕ್ಕಾಗಿ ದರ್ಶನ್ ಕೋರ್ಟ್ ಮೊರೆ ಹೋಗಿದ್ದಾರೆ. ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ ನಟ ದರ್ಶನ್ ಅವರು. ದರ್ಶನ್ ಬಂಧನದ ವೇಳೆ 40 ಲಕ್ಷವನ್ನ ಸೀಸ್ ಮಾಡಲಾಗಿತ್ತು. 40 ಲಕ್ಷ ಹಣವನ್ನ ಸೀಸ್ ಮಾಡಿದ್ರು ಪೊಲೀಸರು. ಏನೋ ಸಾಕ್ಷ್ಯ ನಾಶಕ್ಕೆ ಈ ಹಣವನ್ನ ಬಳಸಿರುವಂತ ಅನುಮಾನ ಕೂಡ ವ್ಯಕ್ತವಾಗಿತ್ತು. 40 ಲಕ್ಷ ಹಣವನ್ನ ಸಾಕ್ಷ್ಯವನ್ನಾಗಿ ಪರಿಗಣನೆ ಮಾಡಲಾಗಿತ್ತು. ಏನೋ ಚಾರ್ಜ್ ಶೀಟ್ ನಲ್ಲೂ ಕೂಡ ಪೊಲೀಸರಿಂದ ಈ ಬಗ್ಗೆ ಉಲ್ಲೇಖ ಇದೆ. ಈಗ ಇದೇ ಹಣವನ್ನ ವಾಪಸ್ ಕೊಡಿಸಲು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕೋರ್ಟ್ಗೆ ಅರ್ಜಿ ಸಲ್ಲಿಸಿರೋ ನಟ ದರ್ಶನ್ ಅವರು. ರೇಣುಕಾಸ್ವಾಮಿ ಕೇಸಲ್ಲೇ ನಟ ದರ್ಶನ್ ಅವರು ಜಾಮೀನನ್ನ ಪಡೆದಿದ್ದಾರೆ. ಆದರೆ ಡವ ಮಾತ್ರ ನಿಂತಿಲ್ಲ ನೋಡಿ. 40 ಲಕ್ಷ ರೂಪಾಯಿ ಹಣ ಸೀಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ದರ್ಶನ್ ಈಗ ನನಗ ಹಣ ವಾಪಸ್ ಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿರುವಂತಹ ನಟ ದರ್ಶನ್ ಅವರ ಪ್ರಕರಣ ಏನಿದೆಯಲ್ಲ, ಆದಾಯ ತೆರಿಗೆಯ ಇಲಾಖೆ ಐಟಿ ಭಾಗಿಯಾದ ತಕ್ಷಣವೇ ದರ್ಶನ್ ಪರ ವಕೀಲರು ಕೂಡ ಅಲರ್ಟ್ ಆಗಿದ್ರು. ಪ್ರಕರಣದಲ್ಲಿ ಸೀಸ್ ಆಗಿರುವಂತಹ 40 ಲಕ್ಷಕ್ಕಾಗಿ 57ನೇಯ ಸಿಸಿಎಚ್ ಕೋರ್ಟ್ಗೆ ದರ್ಶನ್ ಕಡೆಯಿಂದ ಅರ್ಜಿಯನ್ನ ಕೂಡ ಸಲ್ಲಿಸಲಾಗಿದೆ. ಏನಾಗಿತ್ತು ಅಂತಂದ್ರೆ, ಈ ಪ್ರಕರಣದ ತನಿಖೆಯ ಹಂತದಲ್ಲಿ ಪೊಲೀಸರು ವಶವನ್ನ ಪಡಿಸಿಕೊಂಡಿದ್ರು. ಅದು 40 ಲಕ್ಷ ರೂಪಾಯಿ. ಇನ್ನು ಪೊಲೀಸರು ಉಲ್ಲೇಖ ಮಾಡಿರುವಂತದ್ದು, ಈ ಹಣ ಏನಿದೆಯಲ್ಲ ಇದನ್ನ ಸಾಕ್ಷ್ಯ ನಾಶಕ್ಕೆ ಬಳಸ್ಕೊಳ್ತಿದ್ದಾರೆ ಎನ್ನುವಂತಹ ಒಂದು ಆರೋಪವನ್ನ ಮಾಡಿ ಆ ಹಣವನ್ನ ಪೊಲೀಸರು ಸೀಸ್ ಮಾಡಿದ್ರು. ಇನ್ನು ಸೀಸ್ ಮಾಡಿರುವಂತ ಹಣವನ್ನ ಇದನ್ನ ವಾಪಸ್ ಕೊಡಬೇಕು, ನನಗ ಹಣ ಬೇಕು ಅಂತ ದರ್ಶನ್ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸಾಕ್ಷಿ ನಾಶಕ್ಕೆ ಈ ಹಣವನ್ನ ಬಳಸಿರುವಂತ ಅನುಮಾನವನ್ನ ಪೊಲೀಸರು ವ್ಯಕ್ತಪಡಿಸಿದ್ರು. ಇನ್ನು 40 ಲಕ್ಷ ಹಣವನ್ನ ಸೂಕ್ಷ್ಮವಾಗಿ ಪರಿಗಣನೆ ಮಾಡಲಾಗಿದೆ. ಚಾರ್ಜ್ ಶೀಟ್ ನಲ್ಲೂ ಕೂಡ ಪೊಲೀಸರಿಂದ ಉಲ್ಲೇಖ ಇದೆ ಈ ಹಣದ ಬಗ್ಗೆ. ಆದ್ರೆ ಇದೇ ಹಣವನ್ನ ವಾಪಸ್ ಕೊಡಿಸ್ಬೇಕು, ನನಗ ಹಣ ಬೇಕು ಅಂತ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ನಟ ದರ್ಶನ್ ಅವರು. ನನ್ನ ದುಡ್ಡದು ನನಗೂ ಬೇಕು, ವಾಪಸ್ ಕೊಡಿಸಿ ಅಂತಿದ್ದಾರೆ. ಇನ್ನು ಪೊಲೀಸರು ಈ ಪ್ರಕರಣದಲ್ಲಿ ಸಾಕ್ಷಿ ನಾಶಕ್ಕೆ ಹಣವನ್ನ ಬಳಸಿರಬಹುದು ಅನ್ನುವಂತ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಈ ಹಣವನ್ನ ಸೀಸ್ ಮಾಡಿದ್ರು. ಈ ಹಿಂದೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಂದ ಹಣವನ್ನ ವಶಕ್ಕೆ ಪಡೆಯಲಾಗಿತ್ತು. ಇನ್ನು ಹಣವನ್ನ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿ ನಾಶಕ್ಕಾಗಿ ಸಂಗ್ರಹ ಮಾಡಿದಂತಹ ಆರೋಪ ಕೂಡ ಕೇಳಿ ಬಂದಿದೆ. ಸದ್ಯ ಈ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿದೆ. ಸೀಸ್ ಮಾಡಿರುವಂತಹ ಹಣವನ್ನ ಬಿಡುಗಡೆಗೆ ಸೂಚಿಸುವಂತೆ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ. ಮೂಲಕವಾಗಿ ಕೋರ್ಟ್ ಯಾವ ತೀರ್ಮಾನವನ್ನ ಕೈಗೊಳ್ಳುತ್ತೆ, ದರ್ಶನ್ ಈಗ ಹಣ ಬೇಕೇ ಬೇಕಂತಿದ್ದಾರೆ. ಕೋರ್ಟ್ ಯಾವ ಒಂದು ತೀರ್ಪನ್ನ ಕೊಡುತ್ತೆ, ಕಾದು ನೋಡಬೇಕು.